ಮನೆ ಮುಂದೆ ನಿಂತ ಆಟೋದಿಂದ ಕೆಳಗಿಳಿಯುತ್ತಾನೆ ರಾಜಯ್ಯ. ಸಂಪತ್ತು, ದುಡ್ಡು ನಾನು ಆಮೇಲೆ ಕೊಡ್ತೀನಿ ಎಂದು ಆಟೋದವನಿಗೆ ಹೇಳುತ್ತಾನೆ. ಸರಿ ಮಾಮ ಎಂದು ಸಂಪತ್ ಹೊರಟು ಹೋಗುತ್ತಾನೆ. ರಾಜಯ್ಯ ಮನೆಯೊಳಗೆ ಬಂದು ಕುತ್ಕೋತಾನೆ. ಸುಜಾತ, ಸುಜಾತ, ಸ್ವಲ್ಪ ಕುಡಿಯೋಕ್ ನೀರ್ ಕೊಡಮ್ಮ ಎಂದು ಹೇಳುತ್ತಾನೆ. ಸುಜಾತ ಅಡಿಗೆ ಮನೆಯಿಂದ ಗ್ಲಾಸ್ ಅಲ್ಲಿ ನೀರು ತೆಗೆದುಕೊಂಡು ಬಂದು ಕೊಡ್ತಾಳೆ. ರಾಜಯ್ಯ ಕುಡಿಯುತ್ತಾನೆ. ಆಗಲೇ ಅವರ ಕುಳ್ಳಿ ಮಗಳು ಅನಾಮಿಕ ಬಂದು, ಅತ್ತೆಯವ್ರು ಏನಂದ್ರು ಅಂತ ಹೇಳು ಅಪ್ಪ. ಹೇಳ್ರಿ, ನಮ್ಮ ಹುಡುಗಿನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಒಪ್ಕೊಂಡ್ರಾ? ಒಪ್ಕೊಂಡ್ ಹಾಗೆ ಸುಜಾತ. ಒಪ್ಕೊಂಡ್ ಹಾಗೆ ಅಂದ್ರೆ ಸ್ವಲ್ಪ ಅರ್ಥವಾಗುವಾಗ ಹೇಳ್ರಿ. ಮದುವೆಯಾಗದೆ ಒಂದು ದಿನ ನಮ್ಮ ಹುಡುಗಿ ಶಾರದಾ ತಂಗಿಯಮ್ಮನ ಮನೇಲಿ ಇರ್ಬೇಕಂತೆ. ಕುಳ್ಳಿ ಹುಡುಗಿ ಅಲ್ಲ, ತನ್ನ ಬುದ್ಧಿವಂತಿಕೆಯಿಂದ ಮನೆ ಕೆಲಸ ಅಡುಗೆ ಕೆಲಸ ಸರಿಯಾಗಿ ಮಾಡ್ತಾಳೋ ಇಲ್ಲ ಅಂತ ತಿಳ್ಕೊಬೇಕು ಅಂತ ನೋಡ್ತಾಳಂತೆ. ತೀರಾ ಮದುವೆ ಆದ ಮೇಲೆ ಎಲ್ಲ ಕೆಲಸ ಸರಿಯಾಗಿ ಮಾಡದೇ ಇದ್ರೆ ಆಗ ನಾವು ಕಷ್ಟ ಪಡ್ಬೇಕಾಗುತ್ತೆ ಅಂತ ಹೇಳಿದ್ಲು. ಮತ್ತೆ ನೀವೇನಂದ್ರೆ? ಕಳಿಸ್ತೀನಿ ಅಂತ ಒಪ್ಕೊಂಡು ಬಂದೆ ಸುಜಾತ. ಆ ಮಾತಿಗೆ ಸುಜಾತಂಗೆ ಕೋಪ ಬರುತ್ತೆ. ಹಾಗೇಗೆ ಒಪ್ಕೊಂಡು ಬರ್ತೀರರಿ? ಮದುವೆ ಆಗದೆ ನಮ್ಮ ಹುಡುಗಿನ ಅವರ ಮನೆಗೆ ಹೇಗೆ ಕಳಿಸ್ತೀವಿ? ಶಾರದಾದ್ಗೇನೋ ಆಲೋಚಿಸಬಾರ್ದ? ನಾನಲ್ಲಿ ಒಪ್ಕೊಳ್ದೆ ಇದ್ರೆ ನಮ್ಮ ಕುಳ್ಳಿ ಮಗಳಿಗೆ ಬುದ್ಧಿ ಇಲ್ಲ ಅಂತ ನಾನೇ ಸ್ವಯಂ ಒಪ್ಕೊಂಡ ಹಾಗೆ ಆಗತ್ತೆ ಸುಜಾತ. ನಾನ್ ಹೋಗ್ತೀನಿ ಅಪ್ಪ, ಒಂದು ದಿನನೇ ಅಲ್ವಾ. ನನ್ನ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸವೂ ಚಕಚಕ ಮಾಡಿ ಬೈದವರ ಬಾಯಿಂದಲೇ ನಮ್ಮ ಕುಳ್ಳಿ ಸೊಸೆ ಬಹಳ ಬುದ್ಧಿವಂತಳು, ಬಹಳ ಗಟ್ಟಿಯಾದವಳು ಅಂತ ಚೆನ್ನಾಗಿ ಹೊಗಳಿಸ್ಕೊತೀನಿ. ಮಗಳ ಧೈರ್ಯಕ್ಕೆ ರಾಜಯ್ಯ ಸುಜಾತ ಆಶ್ಚರ್ಯ ಹೋಗುತ್ತಾರೆ. ಮತ್ತೆ ನಾನು ಹೋಗಿ ರೆಡಿ ಆಗ್ತೀನಿ. ನಿನಗೆ ಬುದ್ಧಿವಂತಿಕೆ ಇದೆ ಅಂತ ನಂಗೆ ಗೊತ್ತಮ್ಮ, ಆದ್ರೆ ಮದುವೆ ಆಗದೆ ಆ ಮನೇಲಿ ಇರೋದು ಅಂದ್ರೆ ಪದ್ಧತಿ ಅಲ್ಲ ಅಮ್ಮ. ಪದ್ಧತಿ ಬಗ್ಗೆ ಅವರು ಕೂಡ ಗೊತ್ತಾಗ್ಬೇಕು. ಈಗ ನಾವು ಹಿಂದಕ್ಕೆ ಬಂದ್ರೆ ಕುಳ್ಳಿ ಹುಡುಗಿಗೆ ಬುದ್ಧಿ ಇಲ್ಲ, ಅದಕ್ಕೆ ನಾವು ಇಟ್ಟ ಷರತ್ತಿಗೆ ಒಪ್ಕೊಂಡಿಲ್ಲ ಅಂತ ನಮ್ಮನ್ನ ಕೀಳಾಗಿ ಮಾತಾಡ್ತಾರೆ, ವ್ಯಂಗ್ಯವಾಗಿ ಕೂಡ ನಗ್ತಾರೆ. ಅದು ನಂಗೆ ಇಷ್ಟ ಇಲ್ಲಮ್ಮ. ನಾನು ತಲೆ ಬಗ್ಗಿಸಿ ಅಲ್ಲ, ಗೌರವದಿಂದ ಬದುಕ್ಬೇಕು ಅನ್ಕೊಂಡಿದ್ದೀನಿ. ನಿನಗೇನು ಭಯವಿಲ್ಲ ತಾಯಿ, ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ. ನಾಳೆ ಬೆಳಿಗ್ಗೆ ಕಳಿಸ್ತೀನಿ ಬಿಡು ಎಂದು ಹೇಳುತ್ತಾನೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ಆ ದಿನ ರಾತ್ರಿ ಎಲ್ಲ ಸುಜಾತಂಗೆ ನಿದ್ದೆ ಬರಲಿಲ್ಲ. ಮಗಳ ಮೇಲಿನ ಪ್ರೇಮ, ಭಯ ಎರಡೂ ಸೇರುತ್ತದೆ. ರಾಜಯ್ಯ ಮಾತ್ರ ಮಗಳ ಮೇಲೆ ನಂಬಿಕೆಯಿಂದ ಪ್ರಶಾಂತವಾಗಿ ಮಲಗಿರುತ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಕುಳ್ಳಿ ಅನಾಮಿಕಾ ಶಾರದಳ ಮನೆಗೆ ಬರುತ್ತಾಳೆ. ಶಾರದಾ ಅದೊಂಥರ ನೋಡಿ, ನೀನೇನಾ ರಾಜಯ್ಯನ ಮಗಳು? ಹೌದು ಅತ್ತೆ. ನಾನು ಇಟ್ಟ ಕಂಡೀಷನ್ ಬಗ್ಗೆ ನಿಮ್ಮ ತಂದೆ ಹೇಳಿದ್ರ? ಅದಕ್ಕೆ ಸಿದ್ಧವಾಗಿಯೇ ನಾನು ಬಂದಿದ್ದೀನಿ ಅತ್ತೆ. ನೋಡೋದಕ್ಕೆ ತುಂಬಾ ಕುಳ್ಳಿಗಿದ್ಯಾ, ಮತ್ತೆ ಸ್ಟವ್ ಮೇಲೆ ಹತ್ತತೀಯಾ? ಅತ್ತೆ, ಸ್ಟವ್ ಮೇಲಕ್ಕೆ ಹತ್ತದಲ್ಲ, ಅಗತ್ಯವಿದ್ರೆ ನಿಮ್ಮ ಮನೆ ಗೌರವವನ್ನು ಕೂಡ ಮೇಲಕ್ಕೆ ಎತ್ತುತ್ತೀನಿ ಎಂದು ಹೇಳುತ್ತಲೇ ಶಾರದಳ ಮುಖ ಬಾಡಿ ಹೋಗುತ್ತದೆ. ಮಾತಿನಿಂದ ಜಾಣ್ಮೆ ಹೊರಗೆ ಬರೋದಿಲ್ಲ ಅನಾಮಿಕಾ, ಕೆಲಸದಿಂದ ಜಾಣ್ಮೆ ಹೊರಗೆ ಬರುತ್ತೆ. ಕೆಲಸದಲ್ಲಿ ನಿನ್ನ ಬುದ್ಧಿವಂತಿಕೆ ತೋರಿಸ್ಬೇಕು. ತಪ್ಪದೆ ಅತ್ತೆ. ಈ ಮನೆಯಲ್ಲಿ ಬೆಳಗಿನ ತಿಂಡಿ ಪೆಸರಟ್ಟು ಶುಂಠಿ ಚಟ್ನಿ ನೀನೇ ಮಾಡ್ಬೇಕು. ಈಗ್ಲೇ ಮಾಡ್ತೀನಿ ಅತ್ತೆ ಎಂದು ಅನಾಮಿಕಾ ಲಗೇಜ್ ಬ್ಯಾಗ್ ಅನ್ನು ಹಿಡಿದುಕೊಂಡು ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ. ಅಲ್ಲಿ ಗ್ಯಾಸ್ ಸ್ಟವ್ ಎತ್ತರದಲ್ಲಿರುತ್ತದೆ. ಆಗಲೇ ಅತ್ತೆ ಶಾರದಾ ಅಡಿಗೆ ಮನೆಯೊಳಗೆ ಬರ್ತಾಳೆ. ಗ್ಯಾಸ್ ಸ್ಟವ್ ಅನ್ನು ಅದೊಂಥರ ನೋಡ್ತಾ ಇರುವ ಅನಾಮಿಕಳನ್ನು ನೋಡಿ ನಗುತ್ತಾಳೆ. ಅನಾಮಿಕಾ ಸ್ಟವ್ ಬೆಳಗಿಸಲಿಕ್ಕೆ ಪ್ರಯತ್ನಿಸುತ್ತಾಳೆ. ಆದ್ರೆ ಸ್ಟವ್ ಬರ್ನರ್ ಮೇಲಕ್ಕೆ ಅನಾಮಿಕಳ ಕೈ ಬರ್ತಾನೆ ಇರ್ಲಿಲ್ಲ. ಶಾರದಾ ನಗುತ್ತಾ, ಏನ ಕುಳ್ಳಿ ಅನಾಮಿಕಂಗೆ ಗ್ಯಾಸ್ ಸ್ಟವ್ ಸಿಗ್ತಾ ಇಲ್ವಾ ಏನೋ ಎಂದು ಕೇಳುತ್ತಾಳೆ. ಅನಾಮಿಕಾ ನಾಚಿಕೆ ಪಡಲಿಲ್ಲ, ಭಯ ಪಡಲೂ ಇಲ್ಲ. ತಕ್ಷಣ ತನ್ನ ತಲೆಗೆ ಕೆಲಸ ಕೊಡುತ್ತಾಳೆ. ಅಡಿಗೆ ಮನೆಯಲ್ಲಿ ಇರುವುದನ್ನು ನೋಡಿ ಒಂದು ಮೂಲೆ ಮರದ ಸ್ಟೂಲ್ ಕಾಣಿಸುತ್ತದೆ. ತಕ್ಷಣ ಆ ಸ್ಟೂಲ್ ಅನ್ನು ತೆಗೆದುಕೊಂಡು ಬಂದು ಸ್ಟವ್ ಮುಂದೆ ಇಡುತ್ತಾಳೆ. ಅದರ ಮೇಲೆ ಹತ್ತಿ ಅಡಿಗೆ ಶುರು ಮಾಡುತ್ತಾಳೆ. ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಅರೆ, ಸ್ಟೂಲ್ ಮೇಲಿಂದ ಅಡಿಗೆ ಮಾಡ್ತೀಯಾ? ಅತ್ತೆ, ಕುಳ್ಳಗಿರೋರ್ಗೆ ಇದೇ ಎತ್ತರ. ಅಮ್ಮ, ನನ್ನ ಕುಳ್ಳಿ ಸೊಸೆ, ನೀನು ಸೂಪರು ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಸಂತೋಷದಿಂದ ಪೆಸರಟ್ಟು ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಆ ವಾಸನೆ ಎಲ್ಲ ಮನೆಯಲ್ಲಿ ವ್ಯಾಪಿಸುತ್ತದೆ. ಏನಯ್ಯ, ನಮ್ಮ ಹುಡುಗಿ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಳೋ ಏನೋ, ಒಂದ್ಸಲ ಹೋಗಿ ನೋಡಿ ಬರ್ಬೋದಲ್ಲಯ್ಯ. ನಾನು ಅಲ್ಲಿಗೆ ಹೋಗಲ್ಲ ಸುಜಾತ. ನನ್ನ ಮಗಳ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಶಾರದಾ ತಂಗಿಯಮ್ಮ ಕೊಡುವ ಕೆಲಸವನ್ನ ಬುದ್ಧಿವಂತಿಕೆಯಿಂದ ಚಕಚಕ ಮಾಡ್ತಾಳೆ. ವ್ಯಂಗ್ಯದಿಂದ ನಕ್ಕ ಶಾರದಮ್ಮ, ನಿನ್ನ ಮಗಳೇ ನನ್ನ ಮನೆಗೆ ಸೊಸೆ ಅಂತ ಹೇಳೋ ಹಾಗೆ ಮಾಡ್ತಾಳೆ. ಮತ್ತೆ ಅಷ್ಟೊಂದು ನಂಬಿಕೆ ಇಟ್ಕೋಬೇಡ್ರಿ. ಅಡಿಗೆ ಮಾಡೋದಿಕ್ಕೆ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ ಏನೋ. ಇಲ್ಲಂತೂ ನನಗೆ ಕೈ ಕಾಲು ಆಡ್ತಾ ಇಲ್ಲ ಅಂದ್ಕೊಳ್ಳಿ. ನೀನು ಕೂಡ ನಮ್ಮ ಮಗಳ ಮೇಲೆ ನಂಬಿಕೆ ಇಟ್ಕೋ ಸುಜಾತ. ಆಗ ಕೈ ಕಾಲೇ ಅಲ್ಲ, ನಿನ್ನ ಮನಸ್ಸು ಕೂಡ ಶಾಂತವಾಗಿರುತ್ತೆ ಎಂದು ಹೇಳುತ್ತಾನೆ ರಾಜಯ್ಯ. ಆದರೆ ಸುಜಾತಳ ತಾಯಿ ಮನಸ್ಸು ಸಮಾಧಾನವಾಗಿರದೆ ಹೋಗುತ್ತದೆ. ಇನ್ನು ಪ್ರಸಾದ್ ರೂಮಿನಿಂದ ಹಾಲ್ಗೆ ಬರ್ತಾನೆ. ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ಕಾಣಿಸುತ್ತಾಳೆ. ಶಾರದಾ, ನೀನ್ ಇಲ್ಲಿದ್ರೆ ಪೆಸರಟ್ಟು ಯಾರು ಮಾಡ್ತಾ ಇರೋ ಹಾಗಿದೆ?
ಷರತ್ತಿಟ್ಟಿದ್ದಕ್ಕೆ ಕುಳ್ಳಿ ಸೊಸೆ ಅನಾಮಿಕ ಬಂದಿದ್ದಾಳೆ ರೀ ಮನೆಗೆ. ಪ್ರಸಾದ್ ಆ ಮಾತಿಗೆ ಸಂತೋಷ ಪಡುತ್ತಾನೆ. ರಮೇಶು, ಮಗ ರಮೇಶು ಎಂದು ತನ್ನ ಮಗನನ್ನು ಕರೆಯುತ್ತಾನೆ. ರಮೇಶ್ ಸ್ವಲ್ಪ ಗಾಬರಿಯಿಂದ ಅಲ್ಲಿಗೆ ಬರ್ತಾನೆ. ಏನಾಯ್ತಪ್ಪ? ಸೊಸೆ ಬಂದಿದ್ದಾಳೆ ಮಗನೇ, ಕಿಚನ್ ಅಲ್ಲಿದ್ದಾಳೆ ಎಂದು ರಮೇಶ್ ಸಂತೋಷದಿಂದ ಕಿಚನ್ ಕಡೆ ನೋಡುತ್ತಾನೆ. ಕುಳ್ಳಿ ಅನಾಮಿಕ ಅವರ ಹತ್ರಕ್ಕೆ ಬರ್ತಾಳೆ. ರಮೇಶ್ ನನ್ನ ನೋಡಿ ನಾಚಿಕೆ ಪಡುತ್ತಾಳೆ. ಅತ್ತೆ, ನೀವು ಹೇಳಿದ ಹಾಗೆ ಪೆಸರಟ್ಟು ಮಾಡಿದ್ದೀನಿ, ಹೋಗಿ ಕೂತ್ಕೊಳ್ಳಿ, ಬಡಿಸ್ತೀನಿ. ಎಲ್ಲರೂ ಹೋಗಿ ಕೂತ್ಕೋತಾರೆ. ಅನಾಮಿಕಾ ಪೆಸರಟ್ಟನ್ನು ತೆಗೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಸ್ಟೂಲ್ ಹತ್ತಿ ಎಲ್ಲರಿಗೂ ಬಡಿಸುತ್ತಾಳೆ. ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ. ರಮೇಶ್ ಪ್ರಸಾದ್ ತಿಂದು ಹೊರಟು ಹೋಗುತ್ತಾರೆ. ಶಾರದಾ ಅನಾಮಿಕಳನ್ನು ನೋಡಿಕೊಂಡು ಹಸುವಿನ ಕೊಟ್ಟಿಗೆ ಹತ್ರ ಬರ್ತಾಳೆ. ಇದು ಬಹಳ ಗಲೀಜಾಗಿದೆ, ಸ್ವಲ್ಪ ಎಲ್ಲ ಶುಭ್ರ ಮಾಡಮ್ಮ ಎಂದು ಹೇಳುತ್ತಾಳೆ. ಅದು ನಿಜವಾಗಿ ಪರೀಕ್ಷೆ ಅಲ್ಲ, ಅವಮಾನ ಎಂದು ಅನಾಮಿಕಂಗೆ ಅರ್ಥವಾಗುತ್ತದೆ. ಆದರೆ ಅನಾಮಿಕ ಹಿಂದಡಿಗೆ ಇಡಲಿಲ್ಲ. ಮಾಡ್ತೀನಿ ಅತ್ತೆ ಎಂದು ಹೇಳುತ್ತಲೇ ಶಾರದಾ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಕುಳ್ಳಿ ಅನಾಮಿಕ ಒಂದು ಕ್ಷಣದ ಹೊತ್ತು ಆಲೋಚಿಸುತ್ತಾಳೆ. ಸ್ವಲ್ಪ ದೂರದಲ್ಲಿ ಬಾವಿ ಕಾಣಿಸುತ್ತದೆ. ಅನಾಮಿಕ ಅಲ್ಲಿಗೆ ಬರ್ತಾಳೆ. ಬಾವಿಯಲ್ಲಿ ನೀರಿರುತ್ತದೆ. ಬಾವಿಯಲ್ಲಿ ನೀರಿದೆ, ನೋಡ್ತಾ ಇದ್ರೆ ಪವರ್ ಕೂಡ ಇದ್ದ ಹಾಗಿದೆ. ಈಗ ಪೈಪ್ ಬೇಕು ಎಂದು ನೋಡುತ್ತಾ ಇರುವ ಅನಾಮಿಕಳಿಗೆ ಒಂದು ಹೊಲದ ಬದುವಿನಲ್ಲಿ ಪೈಪ್ ಕಾಣಿಸುತ್ತದೆ. ಕ್ಷಣ ಕೂಡ ತಡ ಮಾಡದೆ ಹಾಕುತ್ತಾಳೆ. ಪೈಪ್ ನೀರಿನಿಂದ ಹಸುವಿನ ಕೊಟ್ಟಿಗೆಯನ್ನು ಶುಭ್ರವಾಗಿ ತೊಳೆಯುತ್ತಾಳೆ. ಸಗಣಿ ಎಲ್ಲ ಗೊಬ್ಬರವಾಗುವ ಹಾಗೆ ಒಂದು ಮೂಲೆಯಲ್ಲಿ ಹಾಕುತ್ತಾಳೆ. ಇನ್ನು ತನ್ನಲ್ಲಿ ತಾನು ಕೆಲಸ ಅಂದ್ರೆ ಅವಮಾನ ಅಲ್ಲ, ನಮ್ಮ ಬುದ್ಧಿವಂತಿಕೆಯನ್ನು ತೋರಿಸಲಿಕ್ಕೆ ಬರುವ ಒಂದು ಅವಕಾಶ. ಈ ಕೆಲಸ ನನ್ನನ್ನು ಇನ್ನೊಂದು ಮೆಟ್ಟಿಲಿಗೆ ಏರಿಸಿದೆ ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ಬರುತ್ತಾಳೆ. ಶುಭ್ರವಾಗಿ ತೊಳೆದಿರುವ ಕೊಟ್ಟಿಗೆಯನ್ನು ನೋಡಿ ಶಾಕ್ ಆಗುತ್ತಾಳೆ. ಇಷ್ಟು ಚೆನ್ನಾಗಿ ಹೇಗೆ ಕ್ಲೀನ್ ಮಾಡಿದೆ ಅನಾಮಿಕಾ? ಅತ್ತೆ, ನಮ್ಮ ಮನೆ ಹಸುಗಳೇ ನಮಗೆ ಸಂಪತ್ತು, ಅವುಗಳನ್ನ ಶುದ್ಧವಾಗಿರಿಸುವುದು ಸೊಸೆಯಾಗಿ ನನ್ನ ಜವಾಬ್ದಾರಿ ಎಂದು ಹೇಳಿ ಶಾರದಾಳ ಮನಸ್ಸನ್ನು ಕದಲಿಸುತ್ತಾಳೆ. ಆದರೆ ಶಾರದಾ ಮೆತ್ತಗಾಗಲಿಲ್ಲ. ಮತ್ತೊಂದು ಪರೀಕ್ಷೆ ಇಡಬೇಕು ಅನ್ಕೋತಾಳೆ. ರಾತ್ರಿಗೆ ಸ್ವಲ್ಪ ಬಿರಿಯಾನಿ ಮಾಡ್ಬೇಕು, ನೀನು ಮಾಡಿದ ಬಿರಿಯಾನಿ ನಮ್ಮನೇಲಿ ಎಲ್ಲರಿಗೂ ಹಿಡಿಸ್ಬೇಕು, ಮಾಡಿ ತೋರ್ಸು. ಹಾಗೆ ಅತ್ತೆ. ಇಬ್ಬರು ಮನೆಗೆ ಬರುತ್ತಾರೆ. ಅನಾಮಿಕಾ ಮನೆ ಕುಡಿಸುತ್ತಾ ಇರುವಾಗ ಶಾರದಾ ಕಿಚನ್ ಒಳಗೆ ಹೋಗಿ ಉಪ್ಪಿನ ಡಬ್ಬದಲ್ಲಿ ಸಕ್ಕರೆ ಹಾಕುತ್ತಾಳೆ. ಈಗ ನೋಡೋಣ ಈ ಕುಳ್ಳಿ ಹುಡುಗಿ ಏನ್ ಮಾಡ್ತಾಳೋ ಅಂದುಕೊಂಡು ಏನೋ ತಿಳಿಯದ ಹಾಗೆ ಹೊರಟು ಹೋಗುತ್ತಾಳೆ. 1 ಗಂಟೆ ಕಳೆದ ನಂತರ ಅನಾಮಿಕಾ ಬಿರಿಯಾನಿ ಶುರು ಮಾಡುತ್ತಾಳೆ. ಉಪ್ಪು ಹಾಕುವ ಸಮಯದಲ್ಲಿ ಸ್ವಲ್ಪ ರುಚಿ ನೋಡುತ್ತಾಳೆ. ಇನ್ನು ತನ್ನಲ್ಲಿ ತಾನು ಇದು ಉಪ್ಪಲ್ಲ ಸಕ್ಕರೆ ಎಂದು ಅನಾಮಿಕಾ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾಳೆ. ಇದಕ್ಕೂ ಮೊದಲು ಅತ್ತೆ ಕಿಚನ್ ಒಳಗೆ ಹೋಗಿದ್ಲು. ನನ್ನ ಬುದ್ಧಿವಂತಿಕೆ ಬಗ್ಗೆ ನನ್ನ ಅತ್ತೆ ಹೀಗೆ ಕೂಡ ತಿಳ್ಕೊತಾ ಇದ್ದಾಳೆ ಅನ್ನೋ ಮಾತು. ಏನ್ ನಡೆದ್ರು ನಮ್ಮ ಒಳ್ಳೆದಕ್ಕೆ ಅಂದ್ಕೋಬೇಕು ಅಂದುಕೊಂಡು ಶಾರದಾಳ ಹತ್ತಿರ ಜಗಳವಾಡಲಿಲ್ಲ, ಆಲೋಚನೆ ಮಾಡುತ್ತಾಳೆ. ಜರಡಿ ಹಿಡುವ ಜಲ್ಲರಿಯಲ್ಲಿ ಉಪ್ಪನ್ನು ಸಕ್ಕರೆಯನ್ನು ಬೇರೆ ಮಾಡುತ್ತಾಳೆ. ಅದನ್ನು ನೋಡಿ ಶಾರದಾ ಶಾಕ್ ಆಗುತ್ತಾಳೆ. ಕುಳ್ಳಿ ಅನಾಮಿಕ ಬುದ್ಧಿವಂತಳೆ ಅಂದುಕೊಂಡು ಹೊರಟು ಹೋಗುತ್ತಾಳೆ. ಇನ್ನು ಆ ದಿನ ರಾತ್ರಿ ಬಿರಿಯಾನಿ ವಾಸನೆಯಿಂದ ಮನೆಯೆಲ್ಲ ತುಂಬಿ ಹೋಗುತ್ತದೆ. ಎಲ್ರೂ ಆನಂದದಿಂದ ತಿಂತಾರೆ. ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ. ಅತ್ತೆ, ನೀವು ಇಟ್ಟ ಪರೀಕ್ಷೆಯಲ್ಲಿ ನಾನು ಪಾಸ್ ಆದ್ನಾ ಇಲ್ವಾ? ಪಾಸ್ ಆಗಿದೀಯಾ ಅನಾಮಿಕಾ, ನೀನೇ ನಮ್ಮನೆ ಸೊಸೆ. ಒಳ್ಳೆ ದಿನದಲ್ಲಿ ನಿನಗೂ ರಮೇಶನಿಗೂ ಮದುವೆ ಮಾಡ್ತೀನಿ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ಸಂತೋಷದಿಂದ ನಿದ್ದೆ ಹೋಗುತ್ತಾಳೆ. ಮಾರನೇ ದಿನ ಶಾರದಳನ್ನು ಕರ್ಕೊಂಡು ಅನಾಮಿಕಳ ತವರು ಮನೆಗೆ ಬರ್ತಾಳೆ. ರಾಜಯ್ಯ ಸುಜಾತ ಸಂತೋಷ ಪಡುತ್ತಾರೆ. ಶಾರದಂಗೆ ಮರ್ಯಾದೆ ಮಾಡುತ್ತಾರೆ. ಅಣ್ಣಯ್ಯ, ಅನಾಮಿಕಾ ಕಾಲಿಡುತ್ತಲೇ ನಮ್ಮ ಮನೆಯಲ್ಲಿ ಆನಂದ ಬಂತು. ಅವಳ ಕುಳ್ಳಗಿರೋದನ್ನ ನೋಡಿ ನಾನು ಕೀಳಾಗಿ ಅಂದಾಜು ಮಾಡಿದೆ, ಕ್ಷಮಿಸ್ಬಿಡಿ ಅಣ್ಣಯ್ಯ. ಅಂತ ಮಾತನ್ಬೇಡಮ್ಮ, ನನ್ನ ಮಗಳನ್ನ ನಿನ್ನ ಮನೆಗೆ ಸೊಸೆಯಾಗಿ ಮಾಡ್ಕೋತಾ ಇದ್ಯಾ, ಅದಕ್ಕಿಂತ ನಮ್ಗೇನ್ ಬೇಕು ಹೇಳು? ಅತ್ತೆ, ಕುಳ್ಳಗಿರೋದು ಶರೀರಕ್ಕೆ ಹೊರತು ಮನಸ್ಸಿಗಲ್ಲ. ಹೌದು ಸೊಸೆ, ನಿನ್ನ ಬುದ್ಧಿವಂತಿಕೆಯಿಂದ ನನ್ನ ಕಣ್ಣು ತರಿಸಿದೆ. ನಿನಗೆ ನಾನಿಟ್ಟ ಎಲ್ಲ ಪರೀಕ್ಷೆಯಲ್ಲಿಯೂ ನೀನು ಗೆದ್ದಿದ್ದೀಯಾ ಎಂದು 1 ಗಂಟೆ ಹೊತ್ತು ಮಾತನಾಡಿ ಶಾರದಾ ತನ್ನ ಮನೆಗೆ ಬರುತ್ತಾಳೆ. ಹಾಗೆ 1 ವಾರದಲ್ಲಿಯೇ ರಮೇಶ್ ಅನಾಮಿಕರಿಗೆ ಅದ್ದೂರಿಯಾಗಿ ಮದುವೆ ನಡೆಯುತ್ತದೆ. ಕುಳ್ಳಿ ಅನಾಮಿಕಾ ಶಾರದಂಗೆ ಸೊಸೆಯಾಗುತ್ತಾಳೆ. ಶಾರದಾಳ ಮನೆ ಆನಂದದಿಂದ ತುಂಬಿ ಹೋಗುತ್ತೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಸಮಯ ರಾತ್ರಿ 8 ಆಗ್ತಾ ಇರುತ್ತೆ. ಶಾರದಾ ಅಡಿಗೆಯನ್ನು ಸಿದ್ಧ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರುತ್ತಾಳೆ. ಎಲ್ಲರಿಗೂ ಕೇಳಿಸುವ ಹಾಗೆ ಗಟ್ಟಿಯಾಗಿ, ಏನು ಅಂದ್ರೆ ದೊಡ್ಡವನೇ ಚಿಕ್ಕವನೇ, ಮಾಲ್ತಿ, ಅಡಿಗೆ ರೆಡಿ ಆಗಿದೆ, ಬನ್ನಿ ತಿನ್ನೋದಕ್ಕೆ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಶಾರದಾ. ಅವರವರ ರೂಮಲ್ಲಿ ಅವರಿರ್ತಾರೆ. ಕೇಳಿಸ್ತಾ, ತಿನ್ನೋದಕ್ಕೆ ಎಲ್ರು ಬನ್ನಿ ಎಂದು ಮತ್ತೆ ಕರೆಯುತ್ತಾಳೆ. ಯಾರೂ ರೂಮಿನಿಂದ ಕದಲಲಿಲ್ಲ. ಶಾರದಂಗೆ ಕೋಪ ಬರುತ್ತೆ. ಆಗ ತನ್ನಲ್ಲಿ ತಾನು, ನಿಮ್ಮನ್ನು ತಿನ್ನೋದಕ್ಕೆ ಹೇಗೆ ಕರೆಸ್ಬೇಕೋ ನನಗೆ ಚೆನ್ನಾಗಿ ಗೊತ್ತು ಎಂದು ಅಂದುಕೊಂಡು ಮೇಲಕ್ಕೆ ಗಟ್ಟಿಯಾಗಿ ಎಲ್ಲರಿಗೂ ಕೇಳಿಸುವ ಹಾಗೆ,
ಟೌನ್ ನಿಂದ ಅನಾಮಿಕ ಬಂದ್ಲು ಎಂದು ಹೇಳುತ್ತಾರೆ. ಅಷ್ಟೇ ಶಾರದಳ ಗಂಡ ಪ್ರಸಾದ್, ದೊಡ್ಡ ಮಗ ರಮೇಶ್, ಚಿಕ್ಕ ಮಗ ವಿನೋದ್, ಮಗಳು ಮಾಲತಿ ಎಲ್ಲರೂ ಓಡ್ಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಶಾರದಾ ಅಂತೂ ಕಾಣಿಸಿದಳು ಹೊರತು ಅನಾಮಿಕ ಕಾಣಿಸಲಿಲ್ಲ. ಶಾರದಾ ಸುಳ್ಳು ಹೇಳಿದ್ದಾಳೆ ಎಂದು ಅವರಿಗೆ ಅರ್ಥವಾಯಿತು. ಕೋಪದಿಂದ ನೋಡುತ್ತಾರೆ. ಸುಳ್ಳು ಹೇಳ್ದೆ ಅಂತ ನಿಮ್ಮೆಲ್ಲರಿಗೂ ಕೋಪ ಬಂತು ಅಲ್ವಾ? ಆ ಮಾತಿಗೆ ಯಾರು ಏನೂ ಹೇಳಲಿಲ್ಲ. ದಿನವೂ ಬಿರಿಯಾನಿ ತಿಂದ್ರೆ ಆರೋಗ್ಯ ಹಾಳಾಗತ್ತೆ. ವಾರಕ್ಕೆ 2 ಸಲ ಬಿರಿಯಾನಿ ತಿನ್ನಿ, ಇನ್ನು ಉಳಿದ ದಿನ ತರಕಾರಿ ಸೊಪ್ಪು ತಿನ್ನಿ ಎಂದು ಶಾರದಾ ಹೇಳುತ್ತಾ ಇದ್ದರೆ ಯಾರು ಕೇಳಿಸಿಕೊಳ್ಳದೆ ಎಲ್ಲರೂ ಹೊರಗೆ ಬಂದು ಜಗಲಿ ಮೇಲೆ ನಿಂತುಕೊಂಡು ಬಿರಿಯಾನಿ ತೆಗೆದುಕೊಂಡು ಬರುವ ಅನಾಮಿಕಳಿಗಾಗಿ ಬೀದಿ ಕಡೆ ಆಸೆಯಿಂದ ನೋಡ್ತಾ ಇರ್ತಾರೆ. ಇನ್ನು ಮತ್ತೊಂದು ಕಡೆ ಕೊಂಡಪಲ್ಲಿ ಟೌನ್ ನಿಂದ ಅನಾಮಿಕ ಬಿರಿಯಾನಿ ಕವರ್ ಹಿಡಿದುಕೊಂಡು ಆಟೋದಲ್ಲಿ ಊರಿಗೆ ಹೊರಡುತ್ತಾಳೆ. ಬಿರಿಯಾನಿ ವಾಸನೆ ಆಟೋ ಅಣ್ಣನಿಗೆ ಕೂಡ ಬರುತ್ತದೆ. ಅನಾಮಿಕಾ, ಈ ಬಿರಿಯಾನಿ ಶ್ರೀದೇವಿ ಹೋಟೆಲಿಂದ ತಗೊಂಡ್ಬರ್ತಾ ಇದೆಯಲ್ವಾ? ಹೌದು ಅಣ್ಣಯ್ಯ, ಅಷ್ಟು ಖಚಿತವಾಗಿ ಹೇಗೆ ಹೇಳ್ದೆ? ಇಂತಹ ಗಮ್ಮನ್ನುವ ಬಿರಿಯಾನಿ ವಾಸನೆ ಒಂದು ಆ ಹೋಟೆಲ್ ಅವರಿಗೆ ಸಾಧ್ಯ ತಂಗಿ. ಅಲ್ಲಿ ಬಿರಿಯಾನಿ ತಯಾರು ಮಾಡೋದು ಯಾರೋ ಹೊರತು ಅವ್ರಿಗೆ 2 ಕೈ ಎತ್ತಿ ಕೈ ಮುಗಿಯೋದ್ರಲ್ಲಿ ಮಾತ್ರ ತಪ್ಪಿಲ್ಲಮ್ಮ ಎಂದು ಆಟೋದವನು ತಾನು ಮಾಡಿದ ಬಿರಿಯಾನಿಯನ್ನು ಮೆಚ್ಚಿಕೊಳ್ಳುತ್ತಾ ಇದ್ದರೆ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ. ಶ್ರೀದೇವಿ ಹೋಟೆಲ್ನಲ್ಲಿ ಬಿರಿಯಾನಿ ತಯಾರು ಮಾಡ್ತಾ ಇರುವುದು ಅನಾಮಿಕ ಅನ್ನುವುದು ಅವನ ಜೊತೆ ಬಹಳ ಜನಕ್ಕೆ ಗೊತ್ತಿಲ್ಲ. ಯಾವಾಗಲೂ ಅನಾಮಿಕ ಕೂಡ ಯಾರಿಗೂ ಹೇಳಿರಲಿಲ್ಲ. ಅಷ್ಟು ಚೆನ್ನಾಗಿರುತ್ತಾ ಅಣ್ಣ ಬಿರಿಯಾನಿ? ನೀನ್ ಇದುವರೆಗೂ ತಿಂದಿಲ್ವಾ ಅನಾಮಿಕಾ? ಇಲ್ಲ ಅಣ್ಣಯ್ಯ, ನಿನ್ ಹಾಗೆ ಬಹಳ ಜನ ಚೆನ್ನಾಗಿದೆ ಅಂತ ಹೇಳಿದ್ರೆ ಮನೆಗೆ ಪಾರ್ಸಲ್ ತಗೊಂಡ್ ಹೋಗ್ತಾ ಇದ್ದೀನಿ. ಅಂದ್ರೆ ತಿಂತ ತಿಂತ ರುಚಿ ಕೇಳೋದನಕ್ಕೆ ತಂಗಿ, ಹೇಗೂ ಹೋಗ್ತಲೇ ಶ್ರೀದೇವಿ ಬಿರಿಯಾನಿ ತಿಂತೀಯಲ್ಲ, ಮತ್ತೆ ಯಾವಾಗಾದ್ರೂ ಸಿಕ್ಕಾಗ ಹೇಗಿರುತ್ತೆ ಹೇಳು? ಮನೆಯವರು ಈ ಬಿರಿಯಾನಿ ತಿಂದ್ರೆ ಸಾಕು ಪದೇ ಪದೇ ಇದೇ ಬಿರಿಯಾನಿ ಬೇಕು ಅಂತ ಹೇಳ್ತಾರೆ. ಮಕ್ಕಳಂತೂ ಮತ್ತಷ್ಟು ಹಠ ಹಿಡಿತಾರೆ ಎಂದು ಹೇಳುತ್ತಾ ಆಟೋವನ್ನು ಜಾಗೃತೆಯಾಗಿ ಶಾರದಾಳ ಮನೆ ಮುಂದೆ ನಿಲ್ಲಿಸುತ್ತಾನೆ. ಅನಾಮಿಕ ಇಳಿದು ದುಡ್ಡು ಕೊಡುತ್ತಾಳೆ. ಅನಾಮಿಕಳನ್ನು ನೋಡುತ್ತಲೇ ಎಲ್ಲರ ಮುಖಗಳು ಹೊಸ ಲೈಟ್ ಬಲ್ಬ್ ಹಾಗೆ ಬೆಳಗಿ ಹೋಗುತ್ತದೆ. ಆನಂದದಿಂದ ಎಲ್ಲರೂ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಪ್ಲೇಟ್ ಅನ್ನ ಹಿಡ್ಕೋತಾರೆ. ಅನಾಮಿಕ ಬಂದು ಎಲ್ಲರಿಗೂ ಬಿರಿಯಾನಿ ಹಾಕುತ್ತಾಳೆ. ಆಹಾ ಓಹೋ ಅನ್ನುತ್ತಾ ಎಲ್ಲರೂ ತಿಂತಾ ಇರ್ತಾರೆ. ಶಾರದಾ ಮೌನವಾಗಿರುತ್ತಾಳೆ. ಅತ್ತೆ, ನೀವು ಕೂಡ ಪ್ಲೇಟ್ ತಗೊಳ್ಳಿ, ನಿಮ್ಗೆ ಕೂಡ ಬಿರಿಯಾನಿ ಕೊಡ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಈ ಅಡಿಗೆನ ಈಗ ಏನ್ ಮಾಡು ಅಂತೀಯೇ? ನಿನ್ನ ತವ್ರ ಮನೆಗೆ ಕಳ್ಸು ಅಂತೀಯಾ, ಇಲ್ಲ ಅಂದ್ರೆ ನನ್ ತವ್ರ ಮನೆಗೆ ಕಳ್ಸ್ಬೇಕಾ? ಏನ್ ಮಾಡು ಅಂತೀಯಾ? ನಿನ್ನ ತವ್ರ ಮನೆಗೆ ಕಳ್ಸೋದು ಅಭ್ಯಾಸನೇ ಅಲ್ವಾ ಶಾರದಾ ನಿಂಗೆ? ಬಾಯಿ ಮುಚ್ಕೊಂಡು ತಿನ್ನಿ. ಬಾಯಿ ಮುಚ್ಕೊಂಡು ಹೇಗ್ ತಿನ್ಬೇಕು ನೀನ್ ತೋರ್ಸು, ಆಗ ನಾನು ತಿಂತೀನಿ ಎಂದು ಪ್ರಸಾದ್ ಅನ್ನುತ್ತಲೇ ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಮಾರನೇ ದಿನ ಕೊಂಡಪಲ್ಲಿ ಟೌನ್ ನಲ್ಲಿರುವ ಶ್ರೀದೇವಿ ಬಿರಿಯಾನಿ ಹೋಟೆಲ್ ಬಗ್ಗೆ ತಿಳಿಯದವರು ಯಾರೂ ಇಲ್ಲ. ಅದರಲ್ಲಿಯೂ ಬಿರಿಯಾನಿಯನ್ನು ತಿನ್ನದವರೇ ಇರರು, ಅಷ್ಟು ಫೇಮಸ್ ಆ ಬಿರಿಯಾನಿ ಹೋಟೆಲ್. ಆ ಹೋಟೆಲ್ ಅಡುಗೆ ಮನೆಯಲ್ಲಿ ಅನಾಮಿಕ ಬಿರಿಯಾನಿ ತಯಾರು ಮಾಡ್ತಾ ಇರ್ತಾಳೆ. ಇಬ್ಬರು ಕೆಲಸದವರು ಕೌಂಟರ್ ಮೇಲೆ ಕೂತ್ಕೊಂಡಿರುವ ಯಜಮಾನಿ 50 ವರ್ಷದ ಶ್ರೀದೇವಿ ಹತ್ರ ನಿಂತಿರುತ್ತಾರೆ. ಜನ ಬರ್ತಾ ಇದ್ದಾರೆ, ಬೇಗ ಬೇಗ ಟೇಬಲ್ ಎಲ್ಲ ಕ್ಲೀನ್ ಮಾಡಿ, ಪ್ಲೇಟ್ಸು ಗ್ಲಾಸು ತೊಳೆದಿಡಿ ಹೋಗಿ ಎಂದು ಹೇಳುತ್ತಾಳೆ. ಅವರು ಒಳಗಡೆಗೆ ಹೊರಟು ಹೋಗುತ್ತಾರೆ. ಆಗಲೇ ಅಲ್ಲಿಗೆ ಶಾರದಾ ಬರುತ್ತಾಳೆ. ಏನ್ ಶಾರದಾ ಈ ಕಡೆ ಬಂದೆ? ಅನಾಮಿಕಳ ಸಂಬಳ ಹೆಚ್ಚು ಮಾಡು ಅಂತ ಕೇಳೋದಕ್ಕೆ ಬಂದೆ. ಏನ್ ಶಾರದಾ ನೀನು ಯಾವಾಗ ನೋಡಿದ್ರು ಅನಾಮಿಕಳ ದುಡ್ಡು ಹೆಚ್ಚು ಮಾಡು ಅಂತ ಹೇಳ್ತಾ ಇರ್ತೀಯಾ? ಈ ಹೋಟೆಲ್ ಅಲ್ಲಿ ಎಲ್ಲರಿಗಿಂತ ಅನಾಮಿಕಂಗೆ ಸಂಬಳ ಹೆಚ್ಚು ಕೊಡ್ತಾ ಇದ್ದೀನಿ, ನಿಂಗೆ ಆ ವಿಷಯ ಗೊತ್ತಾ? ನನ್ನ ಸೊಸೆಗೆ ಕೊಡುವ ಸಂಬಳದ ಬಗ್ಗೆ ಮಾತಾಡ್ತಾ ಇದೆಯಾ ಹೊರತು ನನ್ನ ಸೊಸೆ ಮಾಡುವ ಬಿರಿಯಾನಿಯಿಂದ ನಿನಗೆ ಬರುವ ಲಾಭದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀನು? ಏನೋ ನಿನ್ನ ಸೊಸೆ ಮಾಡ್ತಾ ಇರುವ ಬಿರಿಯಾನಿಯಿಂದ ನನ್ನ ಹೋಟೆಲೇ ನಡೀತಾ ಇಲ್ಲ. ಇನ್ನು ನಾನು ಹೋಟೆಲ್ ಇಟ್ಟಿದ್ದೆ, ಆದ್ರಿಂದ ನಿನ್ನ ಸೊಸೆಗೆ ಕೆಲಸ ಸಿಕ್ಕಿದೆ. ನಿನ್ ಮನೆಗೆ ದಿನಾನು ಬಿರಿಯಾನಿ ಬರ್ತಾ ಇದೆ. ಆ ಮಾತಿಗೆ ಶಾರದೆ ಏನು ಮಾತನಾಡದೆ ಕೋಪದಿಂದ ನೋಡುತ್ತಾಳೆ. 4 ಸಿಂಗಲ್ ಬಿರಿಯಾನಿ ಕಳಿಸ್ತಾ ಇದ್ದೀನಿ ಅಂದ್ರೆ 600 ರೂಪಾಯಿಗಳು, ತಿಂಗಳಿಗೆ 18,000 ರೂಪಾಯಿ. ಹೀಗೆ ಮಾತನಾಡಿಕೊಳ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಲೆಕ್ಕ ಹಾಕಿದ್ರೆ ನೀನೇ ತಿರುಗಿ ನನಗೆ ಕೊಡ್ಬೇಕು. ಹಾಗೆ ಇಬ್ಬರಿಗೂ ಮಾತಿಗೆ ಮಾತು ಬೆಳೆಯಿತು. ಒಂದು ದೊಡ್ಡ ಜಗಳದ ಹಾಗೆ ಬದಲಾಯಿತು. ಅನಾಮಿಕ ಅವರ ಹತ್ರಕ್ಕೆ ಬಂದು ಇಬ್ಬರಿಗೂ ಸಮಾಧಾನ ಮಾಡುತ್ತಾಳೆ. ಇನ್ನು ಶಾರದಾ ತಿರುಗಿ ಹೊರಟು ಹೋಗುತ್ತಾಳೆ. ಅನಾಮಿಕಾ, ನೀನ್ ಹೋಗಿ ಕೆಲಸ ಮಾಡ್ಕೋ, ಏನಾದ್ರೂ ಇದ್ರೆ ನಾವು ಆಮೇಲೆ ಮಾತಾಡೋಣ ಎಂದು ಹೇಳುತ್ತಲೇ ಅನಾಮಿಕ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ರಾತ್ರಿಯಾಗುತ್ತದೆ. ಅನಾಮಿಕ ತರುವ ಬಿರಿಯಾನಿಗಾಗಿ ಮನೆಯಲ್ಲಿ ಎಲ್ಲರೂ ಜಗಲಿ ಮೇಲೆ ನಿಂತ್ಕೊಂಡು ಆಸೆಯಿಂದ ನೋಡ್ತಾ ಇರ್ತಾರೆ. ಆದ್ರೆ ಅನಾಮಿಕ ದುಃಖದಿಂದ ಮನೆಗೆ ಬರುತ್ತಾಳೆ. ಈಗ ಅವಳ ಕೈಯಲ್ಲಿ ಬಿರಿಯಾನಿ ಕವರ್ ಇಲ್ಲ. ಎಲ್ರೂ ನಿರಾಸೆಯಿಂದ ಮುಖ ನೋಡ್ಕೋತಾರೆ. ಅನಾಮಿಕ ಮನೆಯಲ್ಲಿ ದಿಗಿಲಿನಿಂದ ಕೂತಿರ್ತಾಳೆ. ಎಲ್ರೂ ಬಂದು ಕೂತ್ಕೋತಾರೆ.
ಏನಾಯ್ತು ಸೊಸೆ, ದಿನವೂ ಹುಷಾರಾಗಿ ಮನೆಗೆ ಬರ್ತಾ ಇದ್ದೆ, ಈ ದಿನ ಏನ್ ನಡೀತು ಅಂತ ಅಷ್ಟು ದುಃಖದಿಂದ ಬಂದಿದ್ಯಾ? ಮೇಲಾಗಿ ಕೈಯಲ್ಲಿ ಬಿರಿಯಾನಿ ಇಲ್ಲ. ಅತ್ತೆ, ಶ್ರೀದೇವಿ ನನ್ನನ್ನ ಕೆಲಸದಿಂದ ತೆಗೆದುಹಾಕದ್ಲು ಎಂದು ಅನಾಮಿಕ ಹೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಶಾರದಂಗೆ ಪಾಪವೆನಿಸುತ್ತದೆ. ಎಲ್ರೂ ಆಶ್ಚರ್ಯದಿಂದ ನೋಡ್ತಾರೆ. ಏನ್ ಸೊಸೆ ನೀನ್ ಹೇಳೋದು, ಕೆಲಸದಿಂದ ತೆಗೆದಾಕದ್ಲಾ? ಹೌದು ಅತ್ತೆ, ಇದೆಲ್ಲ ನೀವು ಮಾಡಿದ್ರಿಂದನೇ ನಡೀತು. ನಾನೇನ್ ಮಾಡಿದ್ನಮ್ಮ? ನೀವು ಹೋಗಿ ಶ್ರೀದೇವಿಯವರ ಹತ್ರ ಸಂಬಳದ ವಿಷಯ ಬಗ್ಗೆ ಜಗಳವಾಡಿದ್ರಿ. ಆಕೆಗೇನು ಬಹಳ ಕೋಪ ಬಂತು ಅತ್ತೆ. ನಿಮ್ಮಿಂದಲೇ ನಾನು ನನ್ನ ಕುಟುಂಬ ಎಲ್ಲ ಬದುಕ್ತಿರೋ ಹಾಗೆ ನಿಮ್ಮತ್ತೆ ಮಾತಾಡಿದ ಮಾತುಗಳು ನನಗೆ ಹಿಡಿಸ್ಲಿಲ್ಲ ಅನಾಮಿಕಾ. ನೀನ್ ಇಲ್ದೇ ಇದ್ರು ನನ್ನ ಹೋಟೆಲ್ ನಡೆಯುತ್ತೆ, ನಾಳೆಯಿಂದ ನೀನೇನು ಕೆಲಸಕ್ಕೆ ಬರಬೇಡ ಅಂತ ಇಲ್ಲಿ ನೋಡಿ ಸಂಬಳ ಕೈಯಲ್ಲಿ ಕೊಟ್ಟಿದ್ದಾಳೆ ಎಂದು ಅನಾಮಿಕಾ ಹೇಳುತ್ತಾ ಇದ್ದರೆ ಮನೆಯಲ್ಲಿ ಒಂದೇ ಸಲಕ್ಕೆ ನಿಶ್ಶಬ್ದ ಆವರಿಸುತ್ತದೆ. ಪ್ರತಿದಿನವೂ ಬಿರಿಯಾನಿಗಾಗಿ ಎದುರು ಕಾಯ್ತಾ ಇರುವ ಅವರಿಗೆ ಆ ಬಿರಿಯಾನಿ ಹಿಂದುಗಡೆ ಅನಾಮಿಕಳ ಕಷ್ಟವೆಷ್ಟಿದೆಯೋ ಎಂದು ಈಗ ಅರ್ಥವಾಗುತ್ತದೆ. ನೀನು ಆತರಪಟ್ಟೆ ಶಾರದಾ? ಹುಡುಗಿ ಕೆಲಸ ಮಾಡೋ ಕಡೆ ಹೀಗೋಗಿ ಜಗಳ ಮಾಡ್ಬೋದ ಯಾರಾದ್ರೂ? ನಾನು ನನ್ ಸೊಸೆ ಒಳ್ಳೇದಕ್ಕೆ ಮಾತಾಡ್ದೆ. ಒಳ್ಳೇದಾದ್ರೂ ಸಮಯ ಪದ್ಧತಿ ಇರ್ಬೇಕಲ್ಲಮ್ಮ. ಈಗ ನೋಡಮ್ಮ, ಅತಿಗೆ ಯಾಕೆ ಕೆಲಸ ಹೋಯ್ತು, ಇನ್ಮೇಲಿಂದ ಬಿರಿಯಾನಿ ಕೂಡ ಬರಲ್ವೇನೋ? ಮಾಲತಿಯ ಮಾತನ್ನು ಅನ್ನುವ ಹೊತ್ತಿಗೆ ಎಲ್ಲರೂ ಆಕೆಯ ಕಡೆ ಕೋಪದಿಂದ ನೋಡುತ್ತಾರೆ. ನಾನು ನಿಜನೇ ಹೇಳ್ದೆ ಅಲ್ಲ. ಅನಾಮಿಕಾ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಆ ರಾತ್ರಿ ಯಾರು ಸರಿಯಾಗಿ ಊಟ ಮಾಡಲಾರರು. ಡೈನಿಂಗ್ ಟೇಬಲ್ ಮೇಲಿರುವ ಅಡಿಗೆ ಹಾಗೆ ತಣ್ಣಗಾಗಿರುತ್ತದೆ. ಇನ್ನು ಮಾರನೇ ದಿನ, ಸೊಸೆ, ನಾನೊಂದು ನಿರ್ಣಯಕ್ಕೆ ಬಂದೆ. ಹಳ್ಳಿಯಲ್ಲಿ ಇರ್ತಾ ಇರುವ ನಿನ್ನ ಅತ್ತೆ ಮಾವನಿಗೆ ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಈಗ ನಾನು ಹೇಳಿದ್ ಕೇಳ್ತೀಯ ಇಲ್ವಾ? ಇಲ್ಲ ಅಂತ ಹೇಳುವ ಧೈರ್ಯ ನನಗಿದ್ಯಾ ಅತ್ತೆ? ನಾನಷ್ಟು ಸಾಹಸ ಮಾಡ್ತೀನ? ಹೊಡಿತೀನಿ ನಿನ್ನ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಮೌನವಾಗಿದ್ದು ಬಿಡುತ್ತಾಳೆ. ನಾವು ಕೂಡ ಬಿರಿಯಾನಿ ಹೋಟೆಲ್ ಇಟ್ಕೊಳ್ಳೋಣವೇನೆ? ಆ ಶ್ರೀದೇವಿ ಏನೋ ಬೊಗಳಿದ್ಲು ಅಂತ ನಮಗೆ ತಿಳಿಯದೆ ವ್ಯಾಪಾರ ಮಾಡೋದು ಅಷ್ಟು ಸರಿಯಲ್ಲ ಅತ್ತೆ. ಇದ್ರಲ್ಲಿ ತಿಳಿಯದೇ ಇರೋದೇನಿದೆ ಅಮ್ಮ? ಇಷ್ಟು ಕಾಲ ಹೇಗೋ ನೀನು ಆ ಶ್ರೀದೇವಿ ಹೋಟೆಲ್ ಅಲ್ಲಿ ಕೆಲಸ ಮಾಡಿದ್ದೆ ಅಲ್ಲ, ಅದೇ ಈಗ ನಾವು ಸ್ವಂತವಾಗಿ ಇಟ್ಕೊಳ್ಳೋಣ. ಆದ್ರೆ ಅತ್ತೆ, ಹೋಟೆಲ್ ಇಡೋದು ಅಂದ್ರೆ ಮಾತಿನಿಂದ ಆಗಲ್ಲ ಅತ್ತೆ. ದುಡ್ಡು, ಕೆಲಸದವರು, ಕಸ್ಟಮರ್ಸ್, ಅಬ್ಬಾ ಹೀಗೆ ತುಂಬಾ ನೋಡ್ಕೋಬೇಕು. ಅದಕ್ಕೆ ನೀನಿದೆಯಲ್ಲ ಸೊಸೆ, ನಿನ್ನ ಬಿರಿಯಾನಿಗೆ ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ. ನೀನ್ ಹೀಗೆ ಬಿರಿಯಾನಿ ಹೋಟೆಲ್ ಇಟ್ಟಿದೆ ಅಂತ ತಿಳಿದ ತಕ್ಷಣ ಎಲ್ರೂ ಅಲ್ಲಿಗೆ ಬಂದ್ಬಿಡ್ತಾರೆ. ಹೊಗಳಿದ್ರೆ ಸರಿ ಹೋಗಲ್ಲ ಅತ್ತೆ. ವ್ಯಾಪಾರವೆಂದ್ರೆ ಅದೃಷ್ಟ ಕೂಡ ಇರ್ಬೇಕು. ಅದೃಷ್ಟಕ್ಕಾಗಿ ಕೂತ್ಕೊಂಡ್ರೆ ಯಾರು ಎದ್ದೇಳಲ್ಲ. ಒಂದು ಹೆಜ್ಜೆ ಇಟ್ರೆ ಅಲ್ವಾ ದಾರಿ ಕಾಣಿಸುತ್ತೆ. ಶಾರದಳ ಮಾತಿನಲ್ಲಿ ಆತ್ಮವಿಶ್ವಾಸ ಕಾಣಿಸುತ್ತದೆ. ಆದರೆ ಅನಾಮಿಕಳ ಮನಸ್ಸಿನಲ್ಲಿ ಮಾತ್ರ ಭಯ ಕಡಿಮೆಯಾಗಲಿಲ್ಲ. ಎಲ್ರೂ ಬಂದು ಅನಾಮಿಕಂಗೆ ಧೈರ್ಯ ಹೇಳುತ್ತಾರೆ. ಆಗ ನಾವು ಮಾಮೂಲಿ ಬಿರಿಯಾನಿ ಅಲ್ಲದೆ ಏನಾದ್ರೂ ಸ್ಪೆಷಲ್ ಬಿರಿಯಾನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅತ್ತೆ. ಆ ಸ್ಪೆಷಲ್ ಏನು ಅಂತ ನೀನೇ ಹೇಳಮ್ಮ. ಮಟನ್ ನಲ್ಲಿ ಬಿರಿಯಾನಿ ಮಾಡಿ ಮಾರ್ಕೊಳ್ಳೋಣ ಮಾವಯ್ಯ ಎಂದು ಅನಾಮಿಕಾ ಹೇಳುತ್ತಲೇ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾರೆ. ಮಟನ್ ನಲ್ಲಿನ ಅದೇನು ಬಿರಿಯಾನಿ ಅದಕ್ಕೆ ಹೆಸರು ಕೇಳೋದಕ್ಕೆ ಹೊಸದಾಗಿದೆ. ನಿಜವಾಗಿ ಇಂತಹ ಬಿರಿಯಾನಿ ಇರುತ್ತಾ? ಇಲ್ಲಾಂದ್ರೆ ನೀನೇ ಹೊಸದಾಗಿ ಕಂಡು ಹಿಡಿದಿ ಅತ್ಗೆ? ಎಲ್ಲರೂ ಅನಾಮಿಕಳನ್ನು ಆಶ್ಚರ್ಯದಿಂದ ನೋಡುತ್ತಾರೆ. ಅನಾಮಿಕಾ ಮಾತ್ರ ಸಣ್ಣದಾಗಿ ನಕ್ಕು, ಭಯಪಡಬೇಕಾಗಿದ್ದೇನೂ ಇಲ್ಲ. ಚಿಕ್ಕಂದಿನಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಮಟನ್ ನಲ್ಲಿರುವ ಬೋನ್ ಮ್ಯಾರೋ ಪ್ರತ್ಯೇಕವಾದ ಮಸಾಲೆ ಜೊತೆ ಮಾಡುವ ಬಿರಿಯಾನಿ, ಅದು ಬಹಳ ರುಚಿಯಾಗಿರುತ್ತೆ. ಹೆಸರು ಮಾತ್ರ ಹೊಸದಾಗಿದೆ ತಾಯಿ. ಹೆಸರು ಹೊಸ್ತಾ ಹಳೆದ ನೋಡೋದಿಲ್ಲ. ರುಚಿ ಚೆನ್ನಾಗಿದ್ರೆ ಜನರು ಎರಡು ಕೈ ಎತ್ತಿ ಮುಗಿತಾರೆ. ಒಬ್ಬರಿಂದ ಒಬ್ಬರಿಗೆ ಹಾಗೆ ಹೆಸರು ಹರಡುತ್ತಾನೆ ಹೋಗುತ್ತೆ. ಆದ್ರೆ ಅನಾಮಿಕಾ, ನಮಗೆ ಹೋಟೆಲ್ ಏನು ಇಲ್ವಲ್ಲ, ಮತ್ತೆ ನಾವು ಎಲ್ಲಿ ಮಾರ್ತೀವಿ? ನಮ್ಮ ಮನೆ ಮುಂದೆ ಜಗಲಿ ಇದೆ ಅಲ್ವಾ, ಮೊದಲು ಅಲ್ಲಿಂದಲೇ ಶುರು ಮಾಡೋಣ ಮಾರೋದಕ್ಕೆ. ಅಂದ್ರೆ ಜಗಲಿ ಮೇಲೆ ಮಟನ್ ಬಿರಿಯಾನಿ ಶಾಪ. ಈಗಿರುವ ದೊಡ್ಡ ದೊಡ್ಡ ವ್ಯಾಪಾರಿಗಳು ಆಗ ಚಿಕ್ಕ ಚಿಕ್ಕದಾಗಿ ಶುರುವಾಯ್ತು ಕಣೋ. ಹಾಗೆ ಎಲ್ಲರೂ ಮಾತನಾಡಿಕೊಂಡು ಮಾರನೇ ದಿನದಿಂದ ಮಟನ್ ನಲ್ಲಿ ಬಿರಿಯಾನಿ ಕೆಲಸ ಶುರು ಮಾಡುತ್ತಾರೆ. ಅನಾಮಿಕಾ ಅಡುಗೆ ಮನೆಗೆ ಹೋಗಿ ಮಸಾಲೆ ಸಿದ್ಧ ಮಾಡುತ್ತಾಳೆ. ಶಾರದಾ ಈರುಳ್ಳಿ ಹಚ್ಚುತ್ತಾಳೆ. ಮಾಲತಿ ಅಕ್ಕಿ ತೊಳಿತಾ ಇರ್ತಾಳೆ. ವಿನೋದ್ ಮಟನ್ ನಲ್ಲಿಯನ್ನು ತಗೊಂಡ್ ಬರ್ತಾನೆ. ಪ್ರಸಾದ್ ಮಾತ್ರ, ನಾನೇನ್ ಮಾಡ್ಬೇಕು ಶಾರದಾ, ನೀವು ದೂರವಾಗಿ ಕೂತ್ಕೊಳ್ಳಿ, ಅಡ್ಗೆ ಮನೆಯಲ್ಲೇ ಕೂತ್ಕೊಂಡು ರುಚಿ ನೋಡ್ತೀನಿ ಅಂತ ಅರ್ಧ ಬಿರಿಯಾನಿ ತಿಂದು ಹಾಕ್ತೀರಾ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮನೆ ಮುಂದೆ ಚಿಕ್ಕ ಟೇಬಲ್ ಇಟ್ಟು ಅತ್ತೆ ಸೊಸೆಯರ ಮಟನ್ ನಲ್ಲಿ ಬಿರಿಯಾನಿ ಎಂದು ಒಂದು ಬೋರ್ಡ್ ಮೇಲೆ ಬರೆದು ಅಲ್ಲಿ ನೇತು ಹಾಕುತ್ತಾರೆ. ಅಲ್ಲಿ ಬಿರಿಯಾನಿ ವಾಸನೆಗೆ ಸ್ವಲ್ಪ ಹೊತ್ತಿನ ನಂತರ ಊರಿನಲ್ಲಿರುವವರೆಲ್ಲ ಆಸಕ್ತಿಯಿಂದ ಹತ್ತಿರ ಬರಲಿಕ್ಕೆ ಶುರು ಮಾಡುತ್ತಾರೆ. ಏನಮ್ಮ ಈ ಮಟನ್ ನಲ್ಲಿ ಬಿರಿಯಾನಿ? ಒಂದು ಪ್ಲೇಟ್ ತಿಂದ್ರೆ ಇನ್ನೊಂದು ಪ್ಲೇಟ್ ಫ್ರೀ ಆಗಿ ತಿನ್ಬೇಕು ಅನ್ನಿಸುವ ಬಿರಿಯಾನಿ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಆ ಕಡೆ ಕೋಪದಿಂದ ನೋಡುತ್ತಾಳೆ. ಫ್ರೀ ಅಂತ ಶುರು ಮಾಡಿದ್ರೆ ನಾವೇ ಸಾಲದಲ್ಲಿ ಬಿದ್ದು ಹೋಗ್ತೀವಿ.
ಮೊದಲು ಕೆಲವರು ಸಂದೇಹದಿಂದಿರುತ್ತಾರೆ, ಆದ್ರೆ ಒಂದು ತುತ್ತು ಬಾಯಿಲಿಡುತ್ತಲೇ ಆಹಾ, ಏನ್ ರುಚಿಯಮ್ಮ ಇದು, ಅದ್ಭುತ, ಇಂತಹ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ ಎಂದು ಹೇಳಿಕೊಳ್ಳುತ್ತಾ ಪ್ಲೇಟ್ ಖಾಲಿ ಮಾಡುತ್ತಾರೆ ಊರಿನ ಜನ. ಅರ್ಧ ಗಂಟೆಯಲ್ಲಿಯೇ ಅನಾಮಿಕ ಮಾಡಿದ ಎಲ್ಲ ಬಿರಿಯಾನಿ ಆಗಿ ಹೋಗುತ್ತೆ. ಅದ್ಗೆ ಬಿರಿಯಾನಿ ಆಗೋಯ್ತು, ಜನ ಏನೋ ಇನ್ನೂ ಬರ್ತಾ ಇದ್ದಾರೆ, ನಮ್ಮ ಬಿರಿಯಾನಿ ಹಿಟ್ಟಾಗಿ ಹೋಗಿದೆ. ಅನಾಮಿಕ ಆನಂದದಿಂದ ಶಾರದಳ ಕಡೆ ನೋಡುತ್ತಾಳೆ. ಶಾರದಾ ಗರ್ವದಿಂದ ನಗುತ್ತಾಳೆ. ನೋಡಿದ್ಯಾ ಸೊಸೆ, ಕೆಲ್ಸ ಹೋಯ್ತು ಅಂತ ಅತ್ತೆ, ಆದ್ರೆ ನಿನ್ನ ಕೈ ರುಚಿ ನಮ್ಮೆಲ್ಲರಿಗೂ ಹೊಸ ಜೀವನ ಕೊಟ್ಟಿದೆ. ಆ ದಿನದಿಂದ ಅತ್ತೆ ಸೊಸೆಯರ ಮಟನ್ ನಲ್ಲಿ ಬಿರಿಯಾನಿಯನ್ನು ಊರೊಂದೇ ಅಲ್ಲ, ಪಕ್ಕದೂರಿನಲ್ಲಿ ಕೂಡ ಫೇಮಸ್ ಆಗಿ ಹೋಯ್ತು. ಆದರೆ ಮನೆಯಲ್ಲಿ ಮಾತ್ರ ಒಬ್ಬರು ಹಾಗೆ ಇರ್ತಾ ಇದ್ರು, ವಾರಕ್ಕೆ 2 ಸಲ ಮಾತ್ರವೇ ಬಿರಿಯಾನಿ. ಶಾರದಾ, ನಾವೇ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ರೂಲ್ಸ್ ಬದಲಾಯಿಸಬಹುದಲ್ಲ. ಪ್ರಸಾದನ ಮಾತಿಗೆ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಹಾಗೆ ಅತ್ತೆ ಸೊಸೆಯರು ಸೇರಿ ಮಟನ್ ನಲ್ಲಿ ಬಿರಿಯಾನಿಯನ್ನು ಮಾರಿಕೊಳ್ಳುತ್ತಾ ಆನಂದದಿಂದ